ವೆಲ್ಕಮ್ ಬ್ಯಾಕ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ರೇಸ್ ಅಂತ ಹೇಳೋದು ಬರೀ ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ, ರೇಸ್ ಅನ್ನು ಚಾಲೆಂಜಿಂಗ್ ಆಗಿ ತಗೊಂಡವರು ಇದ್ದಾರೆ. ಹಾಗಾದ್ರೆ ಆ ಸ್ಪೆಷಲ್ ವ್ಯಕ್ತಿಯ ಡೀಟೇಲ್ಸ್ ಇಲ್ಲಿದೆ. ಹೀಗೆ ರೇಸಿಂಗ್ ಟ್ರ್ಯಾಕ್ಗಳ ಮೇಲೆ ಧೂಳು ಎಬ್ಬಿಸಿಕೊಂಡು ಡ್ರೈವ್ ಮಾಡೋಕೆ ದಿಲ್ ಹೊಂದಿದ್ರೆ ಸಾಕ, ಅಥವಾ ಸ್ಟೇರಿಂಗ್, ಗೇರ್, ಬ್ರೇಕ್, ಕ್ಲಚ್ ಅಂತ ಕಾರ್ನ ಆಪರೇಟ್ ಮಾಡೋಕೆ ಅಂಗಾಂಗಗಳು ಸರಿ ಇರಲೇಬೇಕಲ್ವಾ? ಖಂಡಿತ ಹಾಗೆ ಅನ್ಕೊಳ್ಳೋರಿಗೆ ಇಲ್ಲಿದೆ ಒಂದು ಶಾಕ್. ಮಿಸ್ಟರ್ ದಿವಾಕರ್ ಮೂಡಿಗೆರೆ. ಇಬ್ರು ಮೂಡಿಗೆರೆಯಲ್ಲಿ ಕಾಫಿ ಎಸ್ಟೇಟ್ನ ಮಾಲೀಕರಾಗಿದ್ದಾರೆ. ವಿಷಯ ಅದಲ್ಲ, ದಿವಾಕರ್ ಅವರಿಗೆ ರೇಸಿಂಗ್ ಅಂದ್ರೆ ಪ್ರಾಣ. 6ನೇ ಕ್ಲಾಸ್ನಲ್ಲಿರುವಾಗಲೇ ಅಂಬಾಸಿಡರ್ ಕಾರ್ನ ಸ್ಟೇರಿಂಗ್ ಹಿಡಿದು ರಸ್ತೆಯಲ್ಲಿ ಸಂಚರಿಸಿದ್ರು ಆಗ. ಆದ್ರೆ ಅದೊಂದು ದಿನ ಇವರ ಬಾಳಲ್ಲಿ ಅತ್ಯಂತ ನೋವಿನ ಘಟನೆಯೊಂದು ನಡೆಯಿತು. ಅದು ನನಗೆ 14 ಇಯರ್ಸ್ ಇರಬೇಕಾದ್ರೆ ನನಗೆ ಎಸ್ಟೇಟಲ್ಲಿ ಆಕ್ಸಿಡೆಂಟ್ ಆಯಿತು. ಆವಾಗ ಕೈಗೆಟಾಯಿತು. ಆವಾಗಿಂದ ಕಾರ್ ಓಡಿಸ್ತಾ ಇದ್ದೆ, ಮತ್ತು ಅಲ್ಲಿಂದ ಡಿಸ್ಕಂಟಿನ್ಯೂ ಆಗಿತ್ತು. 2007ಇಂದ ಈವೆಂಟ್ನ ಓಡಿಸೋಕ್ಕೆ ಶುರು ಮಾಡಿದೆ. ಅವತ್ತಿಂದಲೂ ಪ್ಲೇಸ್ಮೆಂಟ್ ಆಗ್ತಾಯಿದೆ. ಈ ಘಟನೆಯ ನಂತರವೂ ದಿವಾಕರ್ ತಮ್ಮ ಕನಸಿನ ರೇಸಿಂಗ್ ಹಾಬಿಯನ್ನ ಬಿಡಲಿಲ್ಲ. ಕೈ ಹೋದರೇನಂತೆ ಮನಸ್ಸು ಬಾಳಲಿಲ್ಲ, ಛಲ ಬತ್ತಲಿಲ್ಲ. ಮತ್ತೆ ಕುಳಿತರು ಡ್ರೈವಿಂಗ್ ಸೀಟ್ನಲ್ಲಿ. ನಾನು 2007ಇಂದ ನಾನು ಓಡಿಸ್ತಾ ಇದ್ದೀನಿ ಡರ್ಟ್ ಟ್ರ್ಯಾಕ್ನ. ಆಮೇಲೆ ಡ್ರ್ಯಾಗ್ ಮೀಟು ಚಿಕ್ಕಮಂಗ್ಳೂರಲ್ಲಿ ಓಡಿಸಿದ್ದೀನಿ. ಆಮೇಲೆ ಎಲ್ಲ ಕಡೆನೂ ಪ್ಲೇಸ್ಮೆಂಟ್ ಮಾಡಿದ್ದೀನಿ. ತುಮಕೂರು, ಬ್ಯಾಂಗ್ಳೂರು ಮತ್ತು ಬೇರೆ ಮ್ಯಾಂಗ್ಳೂರು ಎಲ್ಲ ಕಡೆನೂ ಪ್ಲೇಸಸ್ ಮಾಡಿದ್ದೀನಿ. ಅಶೋಕ್ ತಿವಾರಿ ಅವ್ರದ್ದು ವಾಸ ಇವೆಂಟ್ಸಲ್ಲಿ ನೋವೈಸ್ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಅವಾರ್ಡು ಬಂದಿದೆ. ಮತ್ತು ಎಲ್ಲ ಕಡೆ ಹೋಗ್ತೀನಿ. ತಿಪ್ಟೂರಲ್ಲಿ ಈಗ ಮಾಡಿದ್ದಾರೆ. ಟ್ರ್ಯಾಕು ಚೆನ್ನಾಗಿದೆ. ಇವಾಗ ಓಡಿಸ್ತಾ ಇದ್ದೀನಿ, ನೋಡಬೇಕು ಏನಾಗುತ್ತೆ ಅಂತ. cc 1400cc 1600cc ಇಂಡಿಯನ್ ಓಪನ್, ಡರ್ಟ್ ಟ್ರ್ಯಾಕ್, ಹೀಗೆ ಇವರು ಪಾಲ್ಗೊಳ್ಳದ ರೇಸ್ಗಳಿಲ್ಲ, ಹಿಂದೆ ಹಾಕದ ಕಾರ್ಗಳಿಲ್ಲ. ಚಾಲೆಂಜಾಗಿ ತಗೊಂಡು ಓಡಿಸ್ತಾ ಇದ್ದೀನಿ. ಇನ್ನೂ ಓಡಿಸ್ಬೇಕು. ಬಟ್ ಏನಂದರೆ ಎಲ್ಲೂ ನಮಗೆ ಸ್ಪಾನ್ಸರ್ಶಿಪ್ ಎಲ್ಲೂ ಇಲ್ಲ. ಅದೇ ಒಂದು ಪ್ರಾಬ್ಲಮ್. ಎಲ್ಲ ನಮ್ಮ ಸ್ವಂತ ಖರ್ಚಿಂದಲೇ ಓಡಿಸ್ತಾ ಇದ್ದೀವಿ. ತುಂಬಾ ಖರ್ಚಿರುತ್ತೆ ಇದೆ ಈವೆಂಟ್ಸಲ್ಲಿ. 4 ವೀಲ್ ಅಂದರೂ ತುಂಬ ಒಂದು ಕಡೆಯಿಂದ ಒಂದು ಕಡೆ ಬರಬೇಕು ಅಂದರೆ ಈವೆಂಟ್ಸಿಗೆ ತುಂಬ ಖರ್ಚಿರುತ್ತೆ. ಹಾಗಾಗಿ ನಾನು ಸ್ವಂತ ಇದರಿಂದ ಓಡಿಸ್ತಾಯಿದ್ದೀನಿ. ಆದರೂ ಯಾರನ್ನೇನು ಕೇಳೋಕ್ಕೆ ಹೋಗಿಲ್ಲ. ಆದರೂ ಬಂದರೆ ಖುಷಿ ಅಷ್ಟೇ. ಅಷ್ಟೇ ಅಲ್ಲ, ಮೈಸೂರು, ಶಿವಮೊಗ್ಗ, ಕೂರ್ಗ್, ತುಮಕೂರು, ಮಡಿಕೇರಿ, ತಿಪಟೂರು, ಹಾಸನ, ಬೆಂಗಳೂರು, ನೆಲಮಂಗಲ, ಮಂಗಳೂರು, ಹೀಗೆ ಎಲ್ಲಿ ಕಾರ್ ರೇಸ್ ಇರುತ್ತೋ ಅಲ್ಲಿ ದಿವಾಕರ್ ಅವರ ಕಾರು ರೋರಿಂಗ್ ಎಫೆಕ್ಟ್ನಲ್ಲಿ ಟ್ರ್ಯಾಕ್ ಮೇಲಿರುತ್ತೆ. $1400, $1600 ಎಲ್ಲಾದ್ರೂ. ಚಿಕ್ಕಮಗಳೂರಲ್ಲಿ ಮೊನ್ನೆ ಚಾಂಪಿಯನ್ಶಿಪ್ ಆಗಿದೆ. ಅದೇ ರೀತಿ ಫಾಸ್ಟೆಸ್ಟ್ ಟೈಮಿಂಗ್ ಮಾಡಬೇಕು ಅನ್ನೋ ಒಂದು ಆಸೆ. ಮನೇಲಿ ವೆಹಿಕಲ್ ಇತ್ತು, ಆವಾಗಿಂದಲೂ ನಾನು ಓಡಿಸ್ತಾ ಇದ್ದೆ. ನನಗೆ ಅದೇ 14 ಇಯರ್ಸಲ್ಲಿ ಆಕ್ಸಿಡೆಂಟ್ ಆಮೇಲೆ ಕಂಟಿನ್ಯೂ ಓಡಿಸ್ತಾ ಇದ್ದೆ. ಬಟ್ ವೆಹಿಕಲ್ ಓಡಿಸೋದು ಒಂದು ನನಗೆ ಆವಾಗ ಸಣ್ಣದ್ರಿಂದಲೂ ಒಂದು ಕ್ರೇಜ್ ಇತ್ತು. ಆವಾಗಿಂದ ಓಡಿಸ್ತಾ ಇದ್ದೆ. ಆಮೇಲೆ ನಾನು ಚಿಕ್ಕಮಗಳೂರು ಟು ಮೂಡಿಗೆರೆ ಆವಾಗಲೇ 30 ಕಿಲೋಮೀಟರ್ಸ್ ಬರೀ ಕಾಲಲ್ಲೇ ಓಡಿಸಿದ್ದೆ. ಆಮೇಲೆ ಅದು 14 ಇಯರ್ಸ್ ಇದ್ದಾಗ ಅಂಬಾಸಿಡರ್ ಕಾರು ಆವಾಗ, ಆಮೇಲೆ ಫಿಯಟ್ ಕಾರು. ಈ ಚಾರ್ಮಡಿ ಘಾಟ್ನ ನಾನು ಆವಾಗಲೇ ಎಣಿಸಿದ್ದೆ. ನೋಡಿದ್ರಲ್ಲ, ಇದು ಈ ವಾರದ ನಮ್ಮ ಸ್ಪೆಷಲ್ ತಿಪ್ಟೂರ್ ಜಾಲಿ ರೈಡ್.
ಒಂದು ದೊಡ್ಡ ಟ್ರ್ಯಾಕ್ ಹೋಗ್ಬೇಕಾದ್ರೆ ಯಾವುದೆಲ್ಲ ಪ್ರೊಸೀಜರ್ಸ್ ಇದೆ, ಯಾವುದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಬೇಕು, ಸೊ ಇದ್ರ ಬಗ್ಗೆ ಈ ವಾರ ನಾನು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಮುಂದಿನ ವಾರ ಹೊಸ ಸೀರೀಸಲ್ಲಿ ಹೊಸತನದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಸೈನ್ ಆಫ್, ವೀಣಾ ಪೊನ್ನಪ್ಪ. ಆಡಿಯೋ ಕ್ಲಿಯರ್ ಉಂಟಲ್ಲ, ಬಟ್ ವರ್ಡಿಂಗ್ಸ್ ಎಲ್ಲ ಕರೆಕ್ಟ್. ಪ್ರಾಕ್ಟೀಸ್ ಅದೇ ಹೇಳಿದ್ದು, ಪ್ರಾಕ್ಟೀಸ್ ಸೂಪರ್ ಆಗಿತ್ತು. ಸೊ ಒರಿಜಿನಲ್ ರೇಸ್ ನೋಡ್ಬೇಕಾದ್ರೆ ನೀವು ಹಂಗೆ ಹೇಳುತ್ತಾನೆ ಕೇಳಿಸ್ಕೊಳ್ಳಿ.